ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಬಿಜೆಪಿ ಕಾರ್ಯಕರ್ತರು. ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳ ಜಯಬೇರಿ ಬಾರಿಸಿರುವ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಎದುರು 48,121 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಗೋವಿಂದ ಎಂ ಕಾರಜೋಳ ಇಂದು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿದ ಹಿನ್ನೆಲೆ ಚಳ್ಳಕೆರೆ ನಗರದ ವಾಲ್ಮೀಕಿ ವೃತ್ತದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ಜೆಡಿಎಸ್ ಮುಖಂಡ ಎಂ ರವೀಶ್ ಕುಮಾರ್, ಬಿಜೆಪಿ ಮುಖಂಡ ಅನಿಲ್ ಕುಮಾರ್, ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಟಿ ತಿಪ್ಪೇಸ್ವಾಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ರಾಮದಾಸ್, ಬಿಜೆಪಿ ತಾಲೂಕಾ ಅಧ್ಯಕ್ಷ ಸೋರನಹಳ್ಳಿ ಶ್ರೀನಿವಾಸ್, ಬಿಜೆಪಿ ಮುಖಂಡ ಜಯಪಾಲಯ್ಯ, ಬಸವರಾಜ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ಮೌನೇಶ್ ಆಚಾರ್ಯ, NKS TV4 ನ್ಯೂಸ್, ಚಳ್ಳಕೆರೆ. ಹೇಳಬೇಕು. ಯಾಕಂತಂದ್ರೆ ಇವತ್ತು ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಒಂದು ನಾಯಕತ್ವವನ್ನು ಗಟ್ಟಿ ಮಾಡೋಕ್ಕೋಸ್ಕರ ಇವತ್ತು ನಮ್ಮ ಚಿತ್ರದುರ್ಗದ ಜನತೆ ಇವತ್ತು ಎಲ್ಲರೂ ಸಹ ಒಮ್ಮತದಿಂದ ಇವತ್ತು ಬಿಜೆಪಿ ಹಾಗೂ JDS ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡಿ ಇವತ್ತು ಒಂದು ಕಾರಜೋಳ ಸಾಹೇಬರ ಗೆದ್ದಿದ್ದಾರೆ. ಅದರಿಂದ ಎಲ್ಲ ಜನತೆಗೆ ಮೊದಲು ನಾನು ಧನ್ಯವಾದವನ್ನು ತಿಳಿಸಲು ಬಯಸ್ತೇನೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲಿಕ್ಕೋಸ್ಕರ ಏನೆಲ್ಲ ನಾವು ಬಿಜೆಪಿನವರು ಜಾತ್ಯತೀತ ಜನತಾದಳವರು ಒಟ್ಟಿಗೆ ಕೆಲಸ ಮಾಡಿದ್ವಿ, ಅದು ಫಲ ನೀಡಿದೆ. ಇವತ್ತು ನರೇಂದ್ರ ಮೋದಿ ಅವರು ಮುಂದೆ ಇನ್ನೊಂದು 2-3 ದಿವಸದಲ್ಲಿ ಮತ್ತೆ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ವಹಿಸ್ತಾರೆ. ಅವರಿಗೆ ಕಾರಜೋಳರವರು ಬೆಂಬಲ ಕೊಡ್ತಾರೆ. ಎಲ್ಲ ಬೆಂಬಲವನ್ನು ನೀಡಿದಂತಹ ನಮ್ಮ ಚಳ್ಳಕೆರೆ ಜನತೆಗೆ ಕೈ ಮುಗಿದು ಅವರಿಗೆ ನಮಸ್ಕಾರ ಮಾಡ್ತಾರೆ. ಕಾರಜೋಳ ಸಾಹೇಬರು ಇವತ್ತು ನಮಗೆಲ್ಲ ನಮ್ಮ ಜಾತ್ಯತೀತ ಜನತಾದಳ ಮತ್ತು ನಮ್ಮ ಏನು ಭಾರತೀಯ ಇವತ್ತು ಬಿಜೆಪಿ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ತಾಲೂಕು JDS ಎಲ್ಲ ಮುಖಂಡರುಗಳು, ತಾಲೂಕಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಎಲ್ಲ JDSನವರು ಬಿಜೆಪಿಯವರು ಅತಿ ಹೆಚ್ಚಿನದಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಎಲ್ಲರೂ ಶ್ರಮಪಟ್ಟು ಇವತ್ತು ಕೆಲಸ ಮಾಡಿದ್ದೀವಿ. ಅದರ ಪ್ರಕಾರ ಅದರ ಒಂದು ಏನು ನೇತೃತ್ವದೆಲ್ಲ ವಹಿಸಿದಂಥ ನಾಯಕರಿಗೆ ಇವತ್ತು ನಮ್ಮ ಏನು ಕಾರಜೋಳ ಸಾಹೇಬರು ಗೆದ್ದಿದ್ದಾರೆ. ಗೆದ್ದು ಇವತ್ತು ನರೇಂದ್ರ ಮೋದಿ 3ನೇ ಬಾರಿ ಇವತ್ತು ಪ್ರೈಮ್ ಮಿನಿಸ್ಟರ್ ಎಲ್ಲ ಸಪೋರ್ಟ್ ಮಾಡಲಿಕ್ಕೆ ಇಡೀ ಎಂಟೈರ್ ನಮ್ಮ ಇಂಡಿಯಾ ಇವತ್ತು ಮುಂದೆ ನುಗ್ಗಿ ಬರ್ತೈತೆ. ಏನಿದೆ ಕೇವಲ 4-5 ದಿವಸಗಳ ಒಳಗಡೆ ಆಗ್ತದೆ ಮೋದಿ ಅವರಿಗೆ. ಅವತ್ತು ದಿವಸ ನಾವೆಲ್ಲರೂ ದೊಡ್ಡ ಹಬ್ಬ ಅಂತಲೇ ಆಚರಿಸ್ಬಿಟ್ಟು ನಮ್ಮ ತಾಲೂಕಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ತೇವೆ.